ಓಕೆ, ಎಲ್ಲೋ ಒಂದು ಕಡೆ ಗಿಲ್ಲಿಯ ಶೇಡ್ ಕಾವ್ಯ ಅನ್ನೋ ಥರ ಪುಟ್ರೆ ಆಯಿತು. ಅಲ್ಲಿ ಗೊತ್ತಾಗ್ತಾ ಇತ್ತಾ ನಿಮಗೆ, ಕಂಟೆಸ್ಟೆಂಟ್ಗಳಿಗೆ, ನಿಮ್ಗೆ ಉಳಿದವರಿಗೆಲ್ಲ? ಅಂದರೆ ಸ್ಟಾರ್ಟಿಂಗ್ ಅನಿಸ್ತಾ ಇತ್ತು, ನಾನು ಅವಳ ಹತ್ರ ಡಿಸ್ಕಸ್ ಮಾಡ್ತೀನಿ, ಅಂದರೆ ಇಬ್ಬರು ಒಟ್ಟಿಗೆ ಇರೋದ್ರಿಂದ. ಅವಳು ಅದಕ್ಕೆ ಹೇಳ್ತಾನೆ, ಅವನು ಹೈಪರ್ ಆ್ಯಕ್ಟಿವ್ ಇರೋದ್ರಿಂದ ನಾವಿಬ್ರು ಜಂಟಿಯಾಗಿ ಬಂದ್ವಿ ಅದಕ್ಕೆ ಅಂತ. ಬಟ್ ಜಂಟಿ ಆಗೋಯ್ತು, ಸುಮಾರು ವಾರಗಳಾಗೋಯ್ತು, ನಾವು ಅಟ್ಲೀಸ್ಟ್ ಮಾಡಬೇಕು ಅಂತ ಹೇಳ್ತೀವಿ. ಅವಳ ಪರ್ಸ್ಪೆಕ್ಟಿವ್ ಹೇಳ್ತಾಳೆ, ಹೌದು ಅವಳು ಟ್ರೈ ಮಾಡ್ತಿದ್ದಾಳೆ, ಸ್ಟಾಪ್ ಮಾಡೋ ಕಡೆ ಸ್ಟಾಪ್ ಮಾಡ್ತಿದ್ದಾಳೆ ಅಂತ. ನನ್ನ ಜೊತೆಲಿರೋದ್ರಿಂದ ನನಗೆ ತುಂಬ ಶ್ಯಾಡೋಡ್ ಆಗ್ತಿದ್ದಾಳೆ ಅಂತ ಅನಿಸ್ಲಿಲ್ಲ. ಬಟ್ ಇವಾಗ ಹೊರಗಡೆ ಬಂದಮೇಲೆ ಎಲ್ಲೋ ಶ್ಯಾಡೋ ಆಗಿದ್ದಾಳೆ ಅಂತ ಫೀಲ್ ಆಯಿತು. ಓಕೆ, ಗಿಲ್ಲಿ ಹಿಂದೆ ಎಲ್ಲ ಅವರ ಜೊತೆಗಾರರ ಜೊತೆ ಈ ಥರ ಸುಮ್ಮನೆ ಈ ಥರ ಒಂದು ಜೆನ್ಯೂನ್ ಫ್ಲರ್ಟ್ ಮಾಡ್ಕೊಂಡೇ ಬಂದರು. ಈಗ ಕಾವ್ಯನ ಜೊತೆಗೆ ಅದೇ ವಿಚಾರ ಅಂತ ಹೇಳ್ತಾರೆ. ಸೀರಿಯಸ್ ಇದೆಯಾ ಅಥವಾ ಈ ಥರದೇನಾ? ಇಲ್ಲ, ಈಸ್ ನಾಟ್ ಸೀರಿಯಸ್. ಅಂದರೆ ಅವನೇನೋ ಫನ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಬಟ್ ಅದೆಲ್ಲೂ ಒಂಥರ ಆಕ್ವರ್ಡ್ ಮಾಡಿಲ್ಲ. ನಾನು ಅವರಿಬ್ಬರನ್ನು ಹತ್ತಿರದಿಂದ ನೋಡಿರೋದ್ರಿಂದ ಅವನು ಎಲ್ಲೂ ಒಂಥರ ಅದನ್ನ ಆಕ್ವರ್ಡ್ ಸಿಚುಯೇಷನ್ ಮಾಡಿಲ್ಲ. ಈಗ ನನಗೆ ರೇಗಿಸುವಾಗಲೂ ಅದು ಆಕ್ವರ್ಡ್ ಆಗಿಲ್ಲ, ಒಂಥರ ಡಿಫ್ರೆಂಟಾಗೇ ಇತ್ತು. ಸೊ ಆಕ್ವರ್ಡ್ ಮಾಡಿದ್ದಾರೆ ಅಂತ ಅನ್ಸಲ್ಲ. ಇಟ್ ವಾಸ್ ಹೆಲ್ದಿ. ಆ್ಯಂಡ್ ಆ ಥರ ಏನೋ ಇದೆ ಅಂತಲೂ ನನಗನ್ಸಿಲ್ಲ. ಓಕೆ, ಫೀಮೇಲ್ ಕಂಟೆಸ್ಟೆಂಟಲ್ಲಿ ಫಸ್ಟ್ ಫೀಮೇಲ್ ಕ್ಯಾಪ್ಟನ್ ನೀವು. ಅದಕ್ಕೆ ಬೇಜಾರು ಆಯಿತು ನಿಮಗೆ? ಅದೊಂಥರ ಡಿಫ್ರೆಂಟ್ ಸಿಚುವೇಶನ್ ಆಯಿತು. ನೀವು ಕಾಲು ನೋವು ಮಾಡ್ಕೊಂಡ್ರಿ, ಆಮೇಲೆ ಅದಕ್ಕೆ ಸುದೀಪ್ ಸರ್ ಕ್ಲಾರಿಫಿಕೇಶನ್ ಕೊಟ್ಟರು, ಎಲ್ಲವೂ ಓಕೆ. ಅದು ನಿಮ್ಮ ಪರ್ಸ್ನಲ್ ಏನು ಅದ್ರ ಬಗ್ಗೆ ಹೇಳೋದಾದರೆ ಓಕೆನಾ? ಓಕೆ ಅನಿಸ್ತು ನನಗೆ. ಯಾಕೆಂದರೆ ನಾನು ಅರ್ನ್ ಮಾಡಿರಲಿಲ್ಲ ಅನ್ನೋದು ಒಂದು ನನಗಿತ್ತು. ಇವಾಗ ಅಲ್ಲಿ ಏನೇ ಮಾಡಿದ್ರು ಒಂದು ಒಪಿನಿಯನ್ ಕ್ರಿಯೇಟ್ ಆಗಿಬಿಡುತ್ತೆ. ಆ ವಾರ ನೋ ಎಲಿಮಿನೇಷನ್ ಅಂತ ಆ ವಾರ ನಾಮಿನೇಷನ್ ಮುಂಚೆನೇ ಡಿಸೈಡ್ ಆಗಿರುತ್ತೆ. ಬಟ್ ನಮಗೆ ಒಳಗಡೆ ಗೊತ್ತಾಗಿರಲ್ಲ. ಆ ಬಾಟಮ್ 2 ಎಲ್ಲ ನಾವು ನೋ ಎಲಿಮಿನೇಷನ್ಗೆ ಇವರಿಬ್ರು ಲಕ್ಕಿ ಅಂತ ಬಂದ್ಬಿಡುತ್ತೆ. ಸೊ ಅದು ಕೂಡ ನಾನು ಆಟ ಆಡದೆ ಬಂದಿದ್ದು ಯಾಕೆ ನನಗೆ ಅಂತ ಒಂದು ಅನಿಸ್ತಿತ್ತು. ಬಟ್ ಆ ಕ್ಯಾಪ್ಟನ್ ಅಧಿಕಾರನ ಯೂಸ್ ಮಾಡ್ಕೊಂಡು ಐ ಕ್ಯಾನ್ ಇಂಪ್ರೆಸ್ ಪೀಪಲ್ ಎಟ್ ಹೋಮ್ ಆ್ಯಂಡ್ ಔಟ್ಸೈಡ್ ಅನ್ನೋದು ತಲೆಯಲ್ಲಿತ್ತು. ಬಟ್ ಅದು ಹೋದಾಗ ತುಂಬ ಬೇಜಾರಾಗಿದ್ದು ಆ ಥರ ಅನಿಸ್ಲಿಲ್ಲ. ಐ ವಾಸ್ ಲೈಕ್ ಇಟ್ಸ್ ಓಕೆ, ಇಟ್ ವಾಸ್ ನಾಟ್ ಮೈನ್, ನಂದಲ್ಲ, ಅದು ಪರವಾಗಿಲ್ಲ ಅಂತಲೇ ಫೀಲ್ ಮಾಡಿದೆ. ಆಬ್ವಿಯಸ್ಲಿ ಯಾರು ಲಕ್ಕಿ ಇದ್ರ ತಪ್ಪೇನು? ಲಕ್ಕು ಬೇಕು, ಅದಿಲ್ದೇನೆ ಅಷ್ಟಿಲ್ದೇನೆ ನೀವು ಎಂಟ್ರಿ ಕೊಟ್ಟಿರ್ತೀರಾ ಬಿಗ್ ಬಾಸ್ಗೆ. ಎಕ್ಸಾಕ್ಟ್ಲಿ, ಲಕ್ ಇರಬೇಕು. ಬಟ್ ಅದೇ ಒಂದು ಇವಾಗ ಎಲ್ಲ ಕ್ಯಾಪ್ಟನ್ನು, ಆಮೇಲೆ ಫಸ್ಟ್ ಫೀಮೇಲ್ ಕ್ಯಾಪ್ಟನ್ ಅಂತೇನಿದೆ, ಅಷ್ಟು ಸೀರೀಸ್ ಆಡಬೇಕಿತ್ತು. ಆ್ಯಂಡ್ ಆ ವಾರ ನಾನು ಮೆಂಟಲಿ ತುಂಬ ರೆಡಿಯಾಗಿದ್ದೆ. ನಾನು ಈ ವಾರ ಚೆನ್ನಾಗಿ ಟಾಸ್ಕ್ ಆಡಬೇಕು, ಅದಕ್ಕೆ ಅಭಿನೂ ಸೆಲೆಕ್ಟ್ ಮಾಡಿರ್ತೀನಿ ನಾನು. ಆ ಟೈಮಲ್ಲಿ ಅದಾದಾಗ ಐಮ್ ಲೈಕ್ ಆಗಿಲ್ಲ ಅಂತ. ಬಟ್ ಏನು ನಿಮ್ಗೆ ಅದೆಲ್ಲ ದೇವರು ಸೃಷ್ಟಿ ಮಾಡಿರ್ತಾನೆ ಅನ್ಕೋತೀನಿ. ಇವಾಗ ಓಕೆನಾ? ಕಾಲು ಎಲ್ಲ ಓಕೆನಾ? ಫೈನ್. ಬಟ್ ಅದು ಆಗಿದ್ದು ಕೂಡ ನಂಗೆ ತುಂಬ ಡಿಮೋಟಿವೇಟ್ ಆಯಿತು. ನನ್ನ ವಿಷಯಕ್ಕೆ ಯಾಕೆ ಹಿಂಗಾಯ್ತು, ಬಂತು ಹೋಯ್ತು, ಕೊರಗ್ತಾ ಕೂತ್ಕೊಂಡಿದ್ರಿ ಸುಮ್ಮನೆ ಒಂದ್ ಕಡೆ. ಅದೊಂದು ತುಂಬ ಥಾಟ್ಸ್ ಆಗ್ತಿತ್ತು. ಯಾಕೆಂದರೆ ಕ್ಯಾಪ್ಟನ್ ಆದರೆ ನಾವು ಏನು ಅನ್ನೋದು ಇಡೀ ವಾರ ನಮ್ಗೆ ಅಧಿಕಾರ ಇರೋದ್ರಿಂದ ನಮ್ಮ ಪರ್ಸ್ನಾಲಿಟಿ ಏನು ಅನ್ನೋ ಜನಕ್ಕೆ ಕ್ಲಿಯರಾಗಿ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋದೊಂದು ತಲೆಯಲ್ಲಿತ್ತು. ಅದನ್ನು ಚೆನ್ನಾಗಿ ಉಪಯೋಗಿಸ್ಕೋಬೇಕು ಅಂತೆಲ್ಲ. ಬಟ್ ಅದು ಹೋದಾಗ ಅದೊಂದು ಬೇಜಾರಿತ್ತು. ಬಟ್ ಇಟ್ ವಾಸ್ ನಾಟ್ ಮೈನ್. ನಾನು ಆಡಿದ್ದೇ ಇರೋದ್ರಿಂದ ಓಕೆ ಅಂತ.